ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಡಯಟ್ ಮಾಡೋರ್ಗೆ ಇನ್ನೊಂದು ಹೊಸ ರೆಸಿಪಿ ಬೇಳೆ ದೋಸೆ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ. ಈ ದೋಸೆಗೆ ನಾನು 3 ತರ ಬೇಳೆನ ಯೂಸ್ ಮಾಡ್ಕೋತಾ ಇದ್ದೀನಿ. ಒಂದು ಬೌಲ್ ತಗೊಳ್ಳಿ. ಬೌಲ್ಗೆ ಕಡಲೆಬೇಳೆ 1 ಗ್ಲಾಸ್, ಎಲ್ಲಾನು ಬೇಳೆನು 3 ಒಂದೇ ಗ್ಲಾಸ್ ಸೇಮ್ ಅಳತೆನಲ್ಲೇ ಹಾಕೊಳ್ಳಿ. ತೊಗರಿ ಬೇಳೆ 1 ಗ್ಲಾಸ್, ಹಾಗೆ ಹೆಸರು ಬೇಳೆ ಕೂಡ 1 ಗ್ಲಾಸ್ನ ಹಾಕೊಳ್ಳಿ. ಇದಕ್ಕೆ 3 ಬೇಳೆನು ಒಂದೇ ಅಳತೆ ಹಾಕೊಂಡು ಚೆನ್ನಾಗಿ ಇದನ್ನ ಒಂದ್ 2-3 ಸಲ ವಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲ ವಾಶ್ ಆದ್ಮೇಲೆ ಮುಳುಗೋದಕ್ಕಿಂತ ಜಾಸ್ತಿ ನೀರ್ ಹಾಕೊಳ್ಳಿ. ನೀರ್ ಹಾಕೊಂಡಾದ್ಮೇಲೆ 1 ಸ್ಪೂನ್ ಜೀರಿಗೆ, ಮತ್ತೆ ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ಮತ್ತೆ ಒಣಮೆಣಸಿನ್ಕಾಯಿ ಒಂದು 5ರಿಂದ 6 ಒಣಮೆಣಸಿನ್ಕಾಯಿನ ಹಾಕಿ, ಬೇಕು ಅಂದ್ರೆ ನೈಟ್ ಫುಲ್ ನೆನೆಸ್ಬೋದು. ಸಂಜೆ ಏನಾದ್ರು ಮಾಡ್ಕೋಬೇಕು ಅಂದ್ರೆ, ಮಾರ್ನಿಂಗ್ ಮಾಡ್ಬೇಕು ಅಂದ್ರೆ ಬ್ರೇಕ್ಫಾಸ್ಟ್ಗೆ ನೈಟ್ ನೆನೆಸ್ಕೊಳ್ಳಿ. ಒಂದು 10 o'clock ಆ ತರ ಅಷ್ಟರಲ್ಲಿ. ನೈಟ್ ಡಿನ್ನರ್ಗೆ ಮಾಡ್ಬೇಕು ಅಂತಿದ್ರೆ ಮಧ್ಯಾಹ್ನ ನೆನೆಸ್ಕೊಂಡ್ರೆ ಸಾಕು. ಯಾಕೆಂದ್ರೆ ಇದು ಚೆನ್ನಾಗಿ ಒಂದು 4ರಿಂದ 5 ಗಂಟೆ ನೆಂದ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಒಣಮೆಣಸಿನ್ಕಾಯಿ ಮತ್ತೆ ಕಾಳನ್ನ ಸ್ವಲ್ಪ ಹಾಕೊಂಡು ಒಂದ್ 2-3 ಹಿಡಿ ಹಾಕೊಳ್ಳಿ ಸಾಕು. ತುಂಬಾ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಹಾಕೊಂಡು ಇದಕ್ಕೆ ನಾನು ಶುಂಠಿ 1 ಇಂಚಿನ ಉದ್ದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಶುಂಠಿ ಜೊತೆಗೇನೆ ಉಪ್ಪು ಕೂಡ ನಾನು 1.5 ಸ್ಪೂನು, ಎಲ್ಲದಕ್ಕೂ ಕರೆಕ್ಟ್ ಆಗಿ ಆಗುವಷ್ಟು 1.5 ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರ್ ಹಾಕೊಂಡು ಜೊತೆಗೇನೆ ತುಂಬಾ ನೈಸ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಎಲ್ಲಾನು ಇದೇ ತರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳಿ. ಇವಾಗ ಒಂದು ಚಿಕ್ಕ ಪ್ಯಾನ್ ಇಟ್ಕೊಳ್ಳಿ ಸ್ಟವ್ ಮೇಲೆ. ಆ ಪ್ಯಾನ್ಗೆ ಒಂದು 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು 1 ಸ್ಪೂನು ಸಾಸಿವೆ. ಆ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಇದಕ್ಕೆ 1 ಸ್ಪೂನು ಇಂಗು ಕೂಡ ಹಾಕೋತಾ ಇದ್ದೀನಿ. ಯಾಕೆಂದ್ರೆ ಕಾಳುಗಳದಕ್ಕೆಲ್ಲ ಇಂಗು ಮತ್ತೆ ಶುಂಠಿ ಹಾಕೊಳ್ಳೋದನ್ನ ಮರಿಬೇಡಿ. ಯಾಕೆಂದ್ರೆ ಅದು ವಾಯು ಅಂದ್ರೆ ಗ್ಯಾಸ್ ಆಗೋದ್ರಿಂದ ಹೊಟ್ಟೆ ಕೂಡ ಉಬ್ರಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ಎಲ್ಲರಿಗೂ ಗ್ಯಾಸ್ ಆಗಲ್ಲ, ಗ್ಯಾಸ್ಟ್ರಿಕ್ ಇರೋರ್ಗ್ ಮಾತ್ರ ಗ್ಯಾಸ್ ಆಗತ್ತೆ. ಇಂಗು ಮತ್ತೆ ಶುಂಠಿನೂ ಹಾಕೊಳ್ಳಿ. ಇದಕ್ಕೆ ಹಾಕೊಂಡು ನಾನು 2 ಆನಿಯನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು 4ರಿಂದ 5 ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು, ಯಾಕೆಂದ್ರೆ ಆಲ್ರೆಡಿ ನಾವು ಹಿಟ್ಟಿಗೆ ಹಾಕೊಂಡಿದೀವಿ. ಮತ್ತೆ 1 ಸ್ಪೂನು ಅರಿಶಿನ, ಮತ್ತೆ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ. 1 ಹಿಡಿಗಿನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಹಾಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆ ಅರಿಶಿನ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು, ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಹಿಟ್ಟನ್ನ, ಅದಕ್ಕೆ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆದ್ಮೇಲೆ ನೋಡಿ, ದೋಸೆ ಹಿಟ್ಟಿನಷ್ಟು ತುಂಬಾ ಗಟ್ಟಿಯಾಗಿದ್ರೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟ್ ಆಗಿದೆ. ಇದು ನೀರೇನ್ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಸ್ಟವ್ ಮೇಲೆ ದೋಸೆ ತವಾ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ 2 ಸ್ಪೂನ್ಸ್ ಸ್ವಲ್ಪನೇ ಎತ್ಕೊಂಡು ಹಾಕೊಂಡು ಅದನ್ನ ಮಾಮೂಲಿ ದೋಸೆ ತರ ನೀವು ತೆಳುವಾಗಿ ಇದನ್ನ ಹಾಕೋಬಹುದು. ಚೆನ್ನಾಗಿ ನೋಡಿ ಕ್ಲೀನ್ ಆಗಿ ಇದನ್ನ ನೀವು ತಿರುಗಿಸ್ತಾ ಇದ್ರೆ ಎಷ್ಟು ತೆಳಗ್ಬೇಕು ಅಂದ್ರೆ ಇದನ್ನ ಮಾಡ್ಕೋಬಹುದು. ನೀವು ಇದನ್ನ ಒಂದ್ ಸೈಡ್ ಆದ್ರೂ ನೀವು ಬೈಸ್ಕೋಬಹುದು, ಇಲ್ಲ 2 ಸೈಡ್ ಆದ್ರೂ ಮಾಡ್ಕೋಬಹುದು. ಒಂದ್ ಸೈಡೇ ಮಾಡ್ಕೊಂಡ್ರೆ ಗರಿ ಗರಿಯಾಗಿ ಟೇಸ್ಟಿಯಾಗಿ ಇರುತ್ತೆ, ಕ್ರಿಸ್ಪಿಯಾಗಿ. ಇವಾಗ 2 ಸ್ಪೂನ್ ಎಣ್ಣೆ ಹಾಕೊಂಡು ಮೇಲ್ಗಡೆ ಚೆನ್ನಾಗಿದೆ ಸ್ವಲ್ಪ ರೋಸ್ಟ್ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಆಲ್ರೆಡಿ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ ಒಂದೇ ಸೈಡ್ ತಿರುಗಿಸಿ ಹಾಕೊಳ್ಳೋದೇನ್ ಬೇಕಾಗಿಲ್ಲ. ಒಂದೇ ಸೈಡ್ ಮಾಡ್ಕೊಂಡು ಕ್ರಿಸ್ಪಿಯಾಗಿ ಗರಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಬಿಸಿ ಬಿಸಿಯಾಗಿ ನೀವು ಚಟ್ನಿ ಜೊತೆ ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಬೇಳೆ ದೋಸೆ ರೆಡಿ ಆಗಿದೆ. ಇದಕ್ ಮೇಲ್ಗಡೆ ತುಪ್ಪ ಹಾಕೊಂಡು ಚಟ್ನಿ ಜೊತೆ ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.